ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಂದಗಿ ನಗರದ ಹಳೆ ಚಾಂದಕೋಟೆ ರಸ್ತೆ ವಾರ್ಡ್ ನಂಬರ್ 18ರ ವ್ಯಾಪ್ತಿಯಲ್ಲಿ ಬರುವ ಖಾಸಗಿ ಪ್ಲಾಟಿನ ಮಾಲೀಕರೊಬ್ಬರು ತಮ್ಮ ಪ್ಲಾಟಿನಲ್ಲಿ ಬಹುದಿನಗಳಿಂದ ಹರಿಯುತ್ತಿರುವ ಚರಂಡಿ ನೀರಿನ ರಸ್ತೆ ಬಂದ್ ಮಾಡಿರುವ ಕಾರಣ ಚರಂಡಿ ನೀರು ಗಲ್ಲಿಗಳಲ್ಲಿ ನಿಂತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ತಾಲೂಕು ಎಸ್ಡಿಪಿಐ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಅಳ್ಳೊಳ್ಳಿ ಹಾಗೂ ವಾರ್ಡಿನ ಸದಸ್ಯರಾದ ರಾಜಣ್ಣ ನಾರಾಯಣಕರ್ ನಮ್ಮ ಮಾಧ್ಯಮದ ಮುಖಾಂತರ ಮಾತನಾಡಿ ಸಮಸ್ಯೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ನೋಡ್ರಿ, ಇಲ್ಲಿ ನಮ್ಗೆ ಪೂರಾ ಇಲ್ಲಿ ನಾಗೂರ್ ಲೇಔಟ್ ಮತ್ತು ವಾರ ಹೊಲದ್ದು ಎರಡು ಹೊಂದಿಕೊಂಡು ಮೊದಲಿಂದ 40-50 ವರ್ಷದಿಂದ ಗಟರ್ ನೀರು ಹೋಗ್ಲಾಗ್ತಾವ. ನೀರು ಹೋಗ್ಲಾಕತ್ತಾವ. ಆ ನೀರು ಅವ್ರ ಹೊಲದಾಗ ಅವಂತ ನಾಗೂರ್ ಸೌಕಾರ ಅವ್ರ ಮಗ ಅವ್ರು ಕೂಡಿ ನಾವು ಇಲ್ಲಿ ಲೇಔಟ್ ಹಾಕಿವಿ, ನಮ್ಮ ಪ್ಲಾಟ್ಗಳು ಬರ್ತಾವ, ನಮ್ಮ ನೀರು ಇಲ್ಲಿ ನಮ್ಮ ಹೊಲದ ನಮ್ಮ ಪ್ಲಾಟ್ನಾಗ ಹೊಂಟಾವಂತ ಇವತ್ತು ತಕರಾರು ಮಾಡಿ ಅವ್ರೊಂದು ಡಂಪರ್ ಗರ್ಸ್ ತಂದು ಹಾಕ್ಯಾರ. ಏನ್ರಿ ಅದು ನಮ್ಗ ಪ್ಲಾಟ್ ಹಾಕಕ್ಕಿಂತ ಮೊದಲಿಂದ ಗಟ್ರ ಐತ್ರಿ. ಅವಾಗ ಅವ್ರು ಗಟ್ರ ತಗಸಿ ಕಡೆ ಹಾಕಿ ಕಡೆಗೆ ದಂಡಿಗೂ ಹಾಕಿಲ್ಲ. ಅವ್ರು ಎಣ್ಣೆ ಮಾಡ್ಸ್ಯಾರ. ಎಣ್ಣೆ ಮಾಡಿಸಿ ಮತ್ತೆ ಒಂದು 20-30 ವರ್ಷ ಆಯ್ತು, 40 ವರ್ಷ ಆಯ್ತು, ನಮ್ಗೆ ಗೊತ್ತಿಲ್ಲ. ಎಣ್ಣೆ ಆಗಿನೂ ಬಹಳ ವರ್ಷ ಆಯ್ತು. ಈಗ ಮೊನ್ನೆ ಅವರು ಹೊಲ ಹಸ್ಯಾರಂತ ಈ ಕಡೆ ಬಂದದ ನಮ್ಮ ಪ್ಲಾಟ್ ಅಲ್ತಾನ ಅದಂತ ಮೊದಲಿನಿಂದ ನೀರಲ್ಲಿ ಹೋಲಾಗ್ತಾವ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಆಮೇಲೆ ನಮ್ದು ಸಿಂದಗಿ ಪುರಸಭೆ ಆಡಳಿತ ಅಧಿಕಾರಿಗಳು, ಆಮೇಲೆ ಸರ್ವೆ ಎಲ್ಲಿ ಅದು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್ವೆ ಆಫೀಸ್ ಮೊನ್ನೆ ಹೋದೆ ನಿನ್ನೆ ಟೌನ್ ಪ್ಲಾನಿಂಗ್ದಾಗ. ನೋಡ್ರಿ, ಮೊದಲ ಆಫ್ಲೈನ್ ಇತ್ತು, ಅವ್ರ ಹೊಲದಾಗ ನೀರು ಹೋಗ್ತಿತ್ತಂದ್ರು ನಾವು ಪ್ಲಾಟ್ ಮಾಡಿ ಕೊಡ್ತಿದ್ದೆವು. ಈಗ ಸದ್ದ ಹಂಗಿಲ್ಲ, ಆನ್ಲೈನ್ ಐತಿ. ಅದು ತೆಳಗಿನ ಹೊಲದಾಗ ಇಲ್ಲಿ ಮತ್ತೆ ಪಡಿಸಟ್ಟಿ ಅವ್ರ ಹೊಲದಾಗ ಮಾಡಾಕತ್ತಾರ. ಅಲ್ಲಿ ಎಲ್ಲೆಲ್ಲಿ ನೀರು ಬರ್ಲಾತ್ತಲ್ಲ, ತೆಳಗಿನ ಹೊಲಕ್ಕೂ ನೀರು ಹೊಂಟಾವ. ಇದೇ ಒಂದೊಂದು ಐದು ಸರಿ ಕಲ್ಕಣಿಗೆ ಐಸಿ ಮುಂದೆ ನೀರು ಹೋಗ್ತಾವ ಹಳಕ್ಕೆ. ಅಲ್ಲಿನೂ ಅವರು ಈಗ ಆಲ್ರೆಡಿ ಎಣ್ಣೆ ಮಾಡಾಕತ್ತಾರ. ಅವ್ರು ಎಲ್ಲೆಲ್ಲಿ ಹೋಗ್ತಾವ ಅಲ್ಲಿ ನೀರು ದೊಡ್ಡ ಗಟರ್ ಮಾಡಾಕತ್ತಾರ. ಇಲ್ಲಿ ಅಂಕಾರ ಮೊದಲ ಮಾಡಿಲ್ಲ. ಈಗ ಅದು ಯಾವ ತರ ಐತಿ, ಎಲ್ಲಿ ಹೋಗ್ಬೇಕು ನೀರು, ಇದು ನೀರು ಬಿಟ್ರಂದ್ರ ಪೂರಾ ಸಿಂದಗಿ ತುಂಬಾ ಈ ಎಲ್ಲ ಲೇಔಟ್ ಹೊಲಗಳು ಎಲ್ಲ ಹೊಯ್ಕೊ ರೋಡ್ ಬಂದ ಅಂತದ ಪರಿಸ್ಥಿತಿ ಹಂಗಾದ್ ನಮ್ದು. ಈಗ ಅದು ಕರ್ಸಿ ನಾವೆಲ್ಲ ಸಾರ್ವಜನಿಕ ನಿಂತು ಇವತ್ತು ತೆಗಿಸ್ಲಾಕ ಹಚ್ಚಿ ಮುನ್ಸಿಪಾಲಿಟಿ ಮೆಂಬರ್ ಕರ್ಸಿ ಅದು ಏನಾದ ಮುಂದಿನ ಕ್ರಮ ಅವರು ಆಫೀಸರ, ಆಮೇಲೆ ಮುನ್ಸಿಪಾಲಿಟಿ ಅವರು, ಆಡಳಿತಾಧಿಕಾರಿಗಳು, ಸಂಬಂಧಪಟ್ಟವರು, ಆಮೇಲೆ ಸರ್ವೆ ಆಫೀಸಾಗ ಅದು ಎಲ್ಲಿ ಅದಾವ ಹಳ್ಳ ನೀರು ಎಲ್ಲಿ ಹೋಗ್ಬೇಕು ಅದಲ್ಲಿ ಹೋಗ್ಬೇಕು. ನಾವು ಅವ್ರ ಹೊಲ್ದಾಗ ಇವ್ರ ಹೊಲ್ದಾಗ ಅನ್ನಂಗಿಲ್ಲ. ಈಗಲ್ಲ ಹಳೆ ಚಾಂದಕೋಟೆ ರಸ್ತೆ ಇದು 10 ವರ್ಷ ಇದು ನಾನು ನೋಡ್ಲಾಕತ್ತು ಬಂದದ 20-30 ವರ್ಷ ನನ್ನ ಅದಕ್ಕಿಂತ ಮೊದಲೇ ಆಗ್ಯಾವ. ಆದ್ರೆ ನಾವು ನೋಡ್ಕೊತ ಬರ್ಲಾತಿ 25-30 ವರ್ಷ ಮೇಲಾಯ್ತು. ಅಲ್ಲಿ ಇಲ್ಲಿಂದ ನೀರು ಹೊಂಟಾವ. ಒಂದು ಸೌಕಾರ ನೀರು ಖರ್ಚು ಹಾಕ್ಯಾರ. ಈಗ ನಮ್ಮ ಪ್ಲಾಟ್ ಎಲ್ಲ ಆಗತ್ತಾವ. ಅವ್ರ ಪ್ಲಾಟ್ ಅವ್ರದೇ ಹೊಲ ಇರ್ಬೋದು, ಅವ್ರದೇ ಪ್ಲಾಟ್ ಇರ್ಬೋದು. ಇದು ನೀರು ಎಲ್ಲಿಂದ ಹೋಗ್ತಿತ್ತು, ಯಾವ ತರ ಹೋಗ್ತದ ನಮ್ಗೆ ಸಾಲ್ವ್ ಮಾಡ್ಕೊಡ್ಬೇಕು. ಎಲ್ಲಿ ಹೋಗ್ಬೇಕು ಅನ್ನೋದಿನ ಪ್ರಶ್ನೆ. ಹಾ, ನೀರ್ ಎಲ್ಲಿ ಹೋಗ್ಬೇಕು. ಇಲ್ಲಾಂದ್ರೆ ನೀರ್ ಬಂದ್ ಮಾಡಿದ್ರ ಇದು ಪೂರಾ ಎಲ್ಲ ಲೇಔಟ್ಗಳು, ಎಲ್ಲ ಮನೆಗಳು, ಹೊಲಗಳು ಎಲ್ಲ ಕೂಡ ಹೋಗ್ತಾವ ನೀರು. ಇದು ನೀರ ಮ್ಯಾಲಿಂದ ಬರ್ತಾವ, ಮಡ್ಡಿ ಗೋಲಿಬಾರ್ ಮಡ್ಡಿ ಹಿಡ್ಕೊಂಡು. ಆಮೇಲೆ ಈ ಕಡೆ ಮ್ಯಾಲಿನ ನೀರು ಮಳೆ ನೀರು ಬರ್ಲಿ ಪರವಾಗಿಲ್ಲ. ಇದು ಗಟರ್ ನೀರೆಲ್ಲ ಹೋಗೋದು ಬಂದ್ ಮಾಡಿದ್ರೆ ನಾವೇನ್ ಮಾಡ್ಬೇಕು? ಪರಿಸ್ಥಿತಿ ಗಂಭೀರ ಅದ. ಇದಕ್ಕೆ ಸೂಕ್ತ ಕ್ರಮ ಮುನ್ಸಿಪಾಲಿಟಿ ಅವರಾಗ್ಲಿ, ಆಡಳಿತರಾಗ್ಲಿ, ಶಾಸಕರು ಗಮನಕ್ಕೆ ತರಬೇಕು. ತಂದಿಲ್ಲ. ನಾವು ಅಧಿಕಾರಿಗೂ ಯಾರಿಗೂ ಹೇಳಿಲ್ಲ. ಈ ಓಣಿನವರು ನಿನ್ನೆ ಮೊನ್ನೆ ನಾ ಹೇಳಿದೆ. ಇವತ್ತು ಮುಂಜಾನೆ ನಾ ಮುಂದೆ ಹೋಗಿ ರಾಜಣ್ಣ ಅವ್ರಿಗೆ ಹಿಂಗೆ ನಮ್ಮಲ್ಲಿ ಗಟರ್ ಬಂದ್ ಮಾಡ್ಯಾರಪ್ಪ, ನೀರಂಕರ್ ಬರ್ಲಾಗ್ತಾವ್ ಬಂದ್ ನೋಡೋನ್ ಬೇಕು. ಅವ್ರು ಬಂದಾರ. ಈಗ ನಾರಾಯಣಕರ್ ಬಂದು JCB ಹಾಕಿದಂತ ಮಣ್ಣ ತೆಗಿಸ್ಲಾಗತ್ತಾರ. ಅದು ತಾತ್ಪೂರ್ತಿಕನೇ ಐತಲ್ಲ, ಮುಂದಾದ್ರೂ ಅವ್ರು ಬಂದ್ ಮಾಡಿದ್ರೆ ಹೆಂಗ್ ಮಾಡೋದು? ಅವ್ರು ಬಂದ್ ಮಾಡೋದು ಅದಕ್ಕೆ ನಾನು ಹೇಳಾಕತ್ತೀನಿ. ಅದಕ್ಕೆ ಏನಾದ್ರೂ ಸೂಕ್ತವಾದ ಕ್ರಮ ತಕ್ಕೋಬೇಕು. ಚೀಫ್ ಆಫೀಸರ್ ಅದಾರ, ಅಧ್ಯಕ್ಷರದಾರ, ಆಮೇಲೆ ಇಲ್ಲಿ ಆಡಳಿತ ಅಧಿಕಾರಿಗಳು ಅದಾರ. ಅದಕ್ಕೆ ಎಲ್ಲಿ ನೀರು ಹೋಗ್ತಿದ್ದು ಮೊದಲು ಪೂರ್ವಜ ನಮ್ಗೆ ಗೊತ್ತಿಲ್ಲ. ಅದು ಇದ್ದೇ ಇರ್ತೈತಿ. ನಮ್ದು ಅಗರ್ ನೀರು ಹೋಗ್ತಿದ್ರು ಸರ್ವೆ ಆಫೀಸ್ನಾಗ ಅವರು ಸರ್ವೆ ಮಾಡೋರ್ಗೂ ಗೊತ್ತಾಗ್ತದ. ಈ ಹೊಲ ಮಾಡಿದವ್ರು ಹೇಳಿದ್ರು ನಾನು 45 ವರ್ಷ ಹೋಗಿ ಅಲ್ಲಿಂದ ಹೊಲ ಆಗ್ತಾವಂತ. ಈಗ ಕೆಳಗ್ ಪಡಿಸಟ್ಟಿ ಅವ್ರು ಮಾಡ್ಯಾರ. ಈ ನೀರು ಅವ್ರು ಹೊಲ್ದಾಗ ತೊಳಕತ್ತಾರ. ಅವ್ರು ಲೇಔಟ್ ಮಾಡ್ಸಾರ. ಈಗ ಅವ್ರ ಹೊಲ್ದಾಗ ಅವ್ರನ್ನ ಬಂದ್ ಮಾಡ್ಲಾಗ್ತಿಲ್ಲ. ಬರೋದೈತಿ ಅಂತೆ ಅವ್ರು ಆಲ್ರೆಡಿ ಬಿಡ್ಲಾಕತ್ತಾರ. ಇವ್ರು ಮೊದಲು ಆಫ್ಲೈನ್ ಇದ್ದಂತ ಅದು ಅವ್ರ ಹೊಲ್ದಾಗ ಹೋಗ್ತಿತ್ತು, ಇನ್ನು ಬೇರೆ ಕಡೆ ಹೋಗ್ತಿತ್ತು ನಮ್ಗೆ ಗೊತ್ತಿಲ್ಲ. ಈಗ ಅದಕ್ಕೆ ಸೂಕ್ತ ಕ್ರಮ ತಾವು ಮಾಡ್ಕೊಂಡು ಎಲ್ಲಿ ನೀರು ಹೋಗ್ಬೇಕು ನಮ್ಗೆ ಸಾಲ್ವ್ ಮಾಡಿಕೊಡ್ಬೇಕು. ಮೊಹಮ್ಮದ್ ಹನೀಫ್ ಅಳ್ಳೊಳ್ಳಿ, SDPI ಪಾರ್ಟಿಯ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷ. ರಾಜಣ್ಣ ನಾರಾಯಣಕರ್ ಅವರು ಏನಪ್ಪಾ ಅಂತಂದ್ರೆ ಸಿಂದಗಿ ಮತ್ತು ಬಾದವ್ರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಇದು ಹಳೆ ಚಾಂದಕೋಟೆ ರಸ್ತಾ. ಇದು ಸರ್ವಸಾಧಾರಣ ಏನಪ್ಪಾ ಅಂತಂದ್ರೆ ಮ್ಯಾಪ್ ನೋಡಿ 60 ಫೂಟ್ ಇದ್ದು 60 ಫೂಟ್ ರಸ್ತಾ ಇದ್ದು ಏನಪ್ಪಾ ಅಂತಂದ್ರೆ ಕನಿಷ್ಠ 20 ಫೂಟ್ ಉಳಿದಿಲ್ಲ. ಇಲ್ಲಿ ಅತಿಕ್ರಮಣವಾಗಿ ಕೊಡ್ತಾರಂತಂದ್ರೆ ಗೋಳ್ ಬಿಡ್ಕರ್ತಿ ಹಾಕೊಳ್ತಾರೆ 3 ಜನ. ಅದು ಭಾಳ ಪ್ಲಾಟ್ ಅದು ಇಲ್ಲೋ ಇದನ್ನ ಮಾಡಬೇಕು. ಈ ತೊಂದರೆ ಏನಪ್ಪಾ ಅಂತಂದ್ರೆ ನನಗೂ ಏನಪ್ಪಾ ಅಂತಂದ್ರೆ 70 ವಯಸ್ಸ, ಒಂದು 50 ವರ್ಷ ತಿಳುವಳಿಕೆಂದು ಈ ಬ್ಯಾಗಿನ ನೀರು
ನಾಗೂರು ಲೇಟ್ ಏನಪ್ಪ ಅಂತ ಗಟಾರಿಗೆ ಹೋಗ್ತಿದ್ದು. ನಾನು ಫಸ್ಟ್ ಬೆಂಬಲ ಆದಮೇಲೆ ನಾನೇ ಇಟಾಚಿ ಹಚ್ಚಿ ಅವಾಗ ಬಂದ್ ಮಾಡಬೇಕಾಗಿತ್ತು. ಈಗ ನೀವು ದಡೀರವಾಗಿ ಬಂದ್ ಮಾಡಿರಿ, ಇದು ಸರಿ ಅನಿಸೋದಿಲ್ಲ. ಏನಪ್ಪ ಅಂತಂದ್ರೆ ಜನರಿಗೆ ಏನಪ್ಪ ತೊಂದರೆ ಮಾಡ್ಬೋದು. ಇದರಿಂದ ನಿಮ್ಮದೇ ಇತ್ತು ಅಂತಂದ್ರೆ ಈ ಕೋರ್ಟಿಂದ ಒಂದು ಆದೇಶ ತೊಗೊಂಡು ಏನಪ್ಪ ಅಂತಂದ್ರೆ ಆದೇಶ ಹಚ್ಚಿ ಮುನ್ಸಿಪಾಲಿಟಿಯಿಂದ ಬಂದ್ ಮಾಡ್ತೇವೆ. ಈ ರೀತಿ ಏನಪ್ಪ ಅಂದ್ರೆ ಜನರಿಗೆ ತೊಂದರೆ ಕೊಡಬಾರ್ದು. ನಾಗೂರು ಮಾಲಕರು ನೀವು ದೊಡ್ಡವರು ಊರಾಗ, ನೀವೆಲ್ಲ ಪ್ರಮುಖ ಲೀಡರು, ನೀವೇ ಮಾಜಿ ಅಧ್ಯಕ್ಷರು. ಈ ರೀತಿ ಮಾಡೋದು ಸರಿ ಅನಿಸೋದಿಲ್ಲ. ಮುಂದೆ ರಾಜಕೀಯ ಮಾಡೋದೇನಪ್ಪ ಭಾಳ ಕಷ್ಟ. ಅದಕ್ಕೆ ಜನರಿಗೆ ತೊಂದರೆ ಮಾಡಬೇಡ್ರಿ, ದಯವಿಟ್ಟು ನೀವು ಮನವಿ ಮಾಡ್ತೀವಿ. ನೀವು ಮ್ಯಾಪ್ ಮಾಡ್ಕೋರಿ, ವಾರ್ಡದವರು ಮತ್ತು ನಾಗೂರವರು ಮ್ಯಾಪ್ ಮಾಡ್ಕೊಂಡು ಮ್ಯಾಗಿನ ನೀರಂತೂ ತೆಳಗೆ ಯಥಾ ರೀತಿ ಹೋಗ್ತಾವ. ನೀರು ಹೋಗ್ಬೇಕಿಲ್ಲ, ಎಲ್ಲಿ ಹೋಗ್ಬೇಕು? ಇಲ್ಲಿ ಅಂತರಲ್ಲಿ ಹೋಗ್ತಾವ? ಏನು ಮೇಲೆ ಆಕಾಶ ಮೇಲೆ ನೀರು ಕಳಿಸ್ತೀರಾ? ಒಂದು ಹೊಲ್ದಾಗ ನೀರು ಹೋದ ಯಾವ ಅಡಿಗೆ ಪ್ರಕಾರ ಹೋಗ್ಲೇಬೇಕು. ರಸ್ತಾ ಮತ್ತು ನೀರು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಈಗ ಜನರ ತೊಂದರೆ 17, 18, 19 ಈಗ ಎನ್ನೇ ಲೇಔಟ್ ಮಾಡೋದ್ ಬಳಕ ಪ್ಲಾನಿಂಗ್ ಪ್ರಕಾರ ನೀರ್ ಎಲ್ಲಿ ಹೋಗ್ಬೇಕು ಅನ್ನೋದು ಮತ್ತೆ ಮಾಡಿರ್ಬೇಕಲ್ಲ, ಅದು ಆಧಾರ ತಾವು ತೋರಿಸ್ಬೇಕು. ಮುನ್ಸಿಪಾಲಿಟಿಗೆ ನೀವು ತಂದು ಆಧಾರ ಮಾಡಬೇಕು. ನೀರು ಎಲ್ಲಿ ಹೋಗ್ತಾ ಕೇಳಬೇಕು. ನೀವು ಯಾವಾಗ ಯಾಕೆ ಸುಮ್ ಕೂತ್ರಿ? ನಾವು ಗಟ್ರ ತೆಗ್ದೆ ನಾನೇ ಬಂದಾಕ್ರಿ ಮೆಂಬರ್ ಆಗಿ ಗಟ್ರ ತೆಗ್ದು ಅವಾಗ ಯಾಕೆ ಸುಮ್ ಕೂತ್ರಿ? ನೀವು ಅವಾಗ ಹೇಳ್ಬೇಕಾಗಿತ್ತು. ಇಲ್ಲಿಲ್ಲ ನಿಮ್ಗೆ ಗಟ್ರ ಅಂತ ನಾನೇ ಇಟ್ಟಿ 3 ದಿವಸ ತೆಗ್ಸಿದ್ರು. ಅವಾಗ ಏನು ಮಾಡಿದ್ರಿ? ಅವಾಗ ಏನು ಮಾಡ್ಲಿಲ್ಲ. ನೀವು ಸುಮ್ಮನೆ ತೊಂದರೆ ಮಾಡ್ರಿ, ದಯವಿಟ್ಟು ತಪ್ಪಾಗ್ತದ. ಇದನ್ನ ಏನಪ್ಪಾ ಅಂದ್ರೆ ಈ ಸದ್ಯಕ್ಕೆ ಮುನ್ಸಿಪಾಲಿಟಿ ಅವರು, ಅಧಿಕಾರಿಗಳು, ನಾವು ತೆರವುಗೊಳಿಸಲಾಗಿರ್ತೀವಿ. ಇದಕ್ಕೆ ಏನು ಅಭ್ಯಂತರ ಇಲ್ಲ. ಮುಂದೆ ಅದು ಸಮಸ್ಯೆ ಆಲಾರ್ದಂಗೆ ನೋಡ್ಕೋತೀರಿ, ಹೆಂಗ್ ಮಾಡ್ತೀರಿ? ಅದಕ್ಕೆ ಸಮಸ್ಯೆ ಆದ್ರೆ ತಾವು ನೋಡು, ತಮ್ಮದು ಅನ್ನೋದು ಒಂದು ನಮ್ಮಲ್ಲಿ ಆದೇಶ ತೊಗೊಂಡ್ಬರ್ಬೇಕು. ನಾಳೆಯಿಂದ ಅವ್ರು ಮತ್ತೆ ತಂದು ಅದ್ರ ನೀವು ಮತ್ತೆ ತೆಗಿಲೈತೀವಿ. ಮತ್ತೆ ನೀವು ಹಾಕಿದ್ರೆ ಅಂದ್ರೆ ಅದ್ರ ಕರ್ಮ ನಾವು ಮತ್ತೆ ಬೇರೆ ತಕ್ಕೋಬೇಕಾಗ್ತದೆ, ಮತ್ತೆ ಬೇರೆ ದಾರಿ ಹಿಡಿಬೇಕಾಗ್ತದೆ. ಸುಮ್ಮನೆ ಯಥಾ ರೀತಿ ಪ್ರಕಾರ ನಮ್ಮ ಮುನ್ಸಿಪಾಲಿಟಿ ತೆಗಿಸ್ತೀವಿ. ಈ ರೀತಿ ನೀವು ನಿಮ್ಮದೇ ಇತ್ತ ಮ್ಯಾಪ್ ಮಾಡ್ರಿ. ಎಲ್ಲಿಂದ ಎಲ್ಲಿ ಬತ್ತು, ಎಷ್ಟು ಫುಟ್, ಎಲ್ಲ ರೋಡ್ ಮೇಲೆ ಸುತ್ತಕ್ಕೆ ಪ್ಲಾಟ್ ರೋಡ್ ಬರೀರಿ. 60 ಫುಟ್ ರೋಡ್ ಅದ. ನಾವು ಮಾಡಿದ್ರು ಸುಮ್ಕುತ್ತೀವಿ ಮುನ್ಸಿಪಾಲಿಟಿ ಅವರು. ನಾವು ನಿಮ್ಮ ಮೇಲೆ ಕ್ರಮ ತಗೊಂಡಿಲ್ಲ. ಅದಕ್ಕೆ ನೀವು ಇರಲಿ, ನೀರು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ನೀವು ದೊಡ್ಡವರು, ನಿಮ್ಮ ನಾವು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಾಗೂರು ಸಾವ್ರ ಮಾಜಿ ಅಧ್ಯಕ್ಷರಿದ್ದೀರಿ. ಇದರ ಬಗ್ಗೆ ಏನಪ್ಪಾ ಅದು ನೀರು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ನೀವು ಮನವಿ ಮಾಡ್ತೀವಿ.